ಆಡಳಿತ ವಿಜ್ಞಾನದ ಕುರಿತಾದ ಗ್ರಂಥ ಯಾವುದು? ಎ. ಮಹಾಭಾರತ, ಬಿ. ರಾಮಾಯಣ, ಸಿ. ಕೌಟಿಲ್ಯನ ಅರ್ಥಶಾಸ್ತ್ರ, ಡಿ. ಚಂದ್ರಾವತಿ ರಾಮಾಯಣ. ಸರಿಯಾದ ಉತ್ತರ ಸಿ. ಕೌಟಿಲ್ಯನ ಅರ್ಥಶಾಸ್ತ್ರ. ನೆಕ್ಸ್ಟ್ ಕ್ವಶನ್. ಕೆಳಗಿನ ಯಾವ ಪ್ರಾಚೀನ ಭಾರತೀಯ ಸಾಹಿತ್ಯವು ಆಡಳಿತ ವಿಜ್ಞಾನದ ಕುರಿತಾದ ಗ್ರಂಥವಾಗಿದೆ? ಎ. ಮನುಸ್ಮೃತಿ, ಬಿ. ಅರ್ಥಶಾಸ್ತ್ರ, ಸಿ. ಮಹಾಭಾರತ, ಡಿ. ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಬಿ. ಅರ್ಥಶಾಸ್ತ್ರ. ನೆಕ್ಸ್ಟ್ ಕ್ವಶನ್. ಪುಸ್ತಕ ಮತ್ತು ಲೇಖಕರ ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ. ಎ. ಮುದ್ರಾ ರಾಕ್ಷಸ ಸೋಮದೇವ, ಬಿ. ಬೃಹತ್ ಸಂಹಿತ ರವಿಕೃತಿ, ಸಿ. ಕಥಾಸರಿತ್ಸಾಗರ ವಿಶಾಖದತ್ತ, ಡಿ. ಪಂಚಸಿದ್ಧಾಂತಿಕ ವರಹರ್ಮೀರ. ಸರಿಯಾದ ಉತ್ತರ ಡಿ. ಪಂಚಸಿದ್ಧಾಂತಿಕ ವರಹರ್ಮೀರ. ನೆಕ್ಸ್ಟ್ ಕ್ವಶನ್. ಪ್ರಾಚೀನ ಭಾರತೀಯ ಸಾಹಿತ್ಯದ ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಎ. ಪ್ರಾಚೀನ ವೈದಿಕ ಧರ್ಮದಿಂದ ಹಿಂದೂ ಧರ್ಮದ ಬೆಳವಣಿಗೆಯಲ್ಲಿ ಪುರಾಣಗಳು ಮುಖ್ಯವಾದ ಪ್ರಭಾವವನ್ನು ಹೊಂದಿದೆ. ಬಿ. ಶಾಸ್ತ್ರಗಳು ವಿಜ್ಞಾನ ಮತ್ತು ತತ್ವಶಾಸ್ತ್ರದ ಕೃತಿಗಳನ್ನು ಒಳಗೊಂಡಿವೆ. ಸಿ. ಮಹಾಭಾರತಕ್ಕೆ ನಂತರದ ಸೇರ್ಪಡೆಯಾದ ಭಗವದ್ಗೀತೆಯು ತಾತ್ವಿಕ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತದೆ ಮತ್ತು ಅದರಲ್ಲಿ ಮೋಕ್ಷದ 3 ಮಾರ್ಗಗಳನ್ನು ವಿವರಿಸಲಾಗಿದೆ: ಕರ್ಮ, ಜ್ಞಾನ ಮತ್ತು ಭಕ್ತಿ. ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಡಿ. ಮೇಲಿನ ಎಲ್ಲವೂ. ನೆಕ್ಸ್ಟ್ ಕ್ವಶನ್. ಉತ್ತರ ಭಾರತದ ಪ್ರಬಲ ಆಡಳಿತಗಾರರನ್ನಾಗಿ ಮಾಡುವ ಅವರ ಎಲ್ಲ ಪ್ರತಿಸ್ಪರ್ಧಿ ದೊರೆಗಳ ಮೇಲೆ ನಂದಾಸ್ ದಂಡಯಾತ್ರೆಯನ್ನು ಯಾವ ಪ್ರಾಚೀನ ಖಾತೆಯು ವಿವರಿಸುತ್ತದೆ? ಎ. ಮನುಸ್ಮೃತಿ, ಬಿ. ವೇದಗಳು, ಸಿ. ಪುರಾಣಗಳು, ಡಿ. ಬ್ರಾಹ್ಮಣರು. ಸರಿಯಾದ ಉತ್ತರ ಸಿ. ಪುರಾಣಗಳು. ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಕವನ ಮತ್ತು ನಾಟಕ? ಎ. ಕುಮಾರ ಸಂಭವ, ಬಿ. ರಘುವಂಶ, ಸಿ. ಅಭಿಜ್ಞಾನಶಾಕುಂತಲಂ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಡಿ. ಮೇಲಿನ ಎಲ್ಲವೂ. ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಧಾರ್ಮಿಕ ಪಠ್ಯವಲ್ಲ? ಎ. ಋಗ್ವೇದ, ಬಿ. ಸಂಗಮ, ಸಿ. ಉಪನಿಷತ್, ಡಿ. ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಬಿ. ಸಂಗಮ. ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ವ್ಯುತ್ಪತ್ತಿ ಶಾಸ್ತ್ರಕ್ಕೆ ಸಂಬಂಧಿಸಿದೆ? ಎ. ಶಿಕ್ಷಾ, ಬಿ. ಕಲ್ಪ, ಸಿ. ನಿರುಕ್ತ, ಡಿ. ವ್ಯಾಕರಣ. ಸರಿಯಾದ ಉತ್ತರ ಸಿ. ನಿರುಕ್ತ. ನೆಕ್ಸ್ಟ್ ಕ್ವಶನ್. ವಿರೂಪಾಕ್ಷ ದೇವಾಲಯವನ್ನು ನಿರ್ಮಿಸಿದವರು? ಎ. ಚಾಲುಕ್ಯರು, ಬಿ. ಪಲ್ಲವರು, ಸಿ. ಕಾಕತೀಯರು, ಡಿ. ಶಾತವಾಹನರು. ಸರಿಯಾದ ಉತ್ತರ ಎ. ಚಾಲುಕ್ಯರು.